ಸ್ವತಃ ಮಂತ್ರಿಸಿಟ್ಟಂತ ನೀರು ಕುಡಿದ ತಾನ ಗರ್ಭಿಣಿಯಾಗಿ ಕೂಸನ ಹಡದಾನ. ಅವನ ಹೆಸರು ಏನೈತ್ರಿ ಮಾಸ್ತರ? ಮಂದಾತ ಅಂತ ಹೆಸರಿಟ್ಟಾರ. ಮಂದಾತ ಅಂತೇಳಿ ಆ ಕೂಸಿನ ಹೆಸರು ಸುದಕ್ಕೆ ಇಟ್ಟಾರ ವಿದ್ಯಾ. ಜಗದಾಗ ಅವು ಇರ್ಲಾರ್ದ ಹುಟ್ಟಿದವ್ರು ಬಾಳ ಮಂದಿ ಅದಾರ. ಅವ್ರದೆಲ್ಲ ಲೇಖಿ ಕೊಟ್ಟು ಹೋದ್ರ ಬಾಳ ದೂರ ಐತಿ ವಿದ್ಯಾ. ಒಂದ ಮಾತ ವಿದ್ಯಾ ಏನಂತ ಕೇಳ್ತಾಳು? ಏನ್ ಕೇಳ್ತಾಳಪ್ಪ? ಗಂಡನ ಪ್ರಾಣ ತಂದವ್ರು ಬಾಳ ಮಂದಿ ಅದಾರತ್ತ. ಹೌದು. ಸತ್ಯವಾನ ಸಾವಿತ್ರಿ ಗಂಡನ ಪ್ರಾಣ ತಂದಾಳಂತ. ಹೌದು. ಮತ್ತ ಇನ್ನ ಜಗದಾಗ ಬಾಳ ಮಂದಿ ಅದಾರತ್ತ. ಗಂಡ ಮಂದಿನ ಪ್ರಾಣ ತಂದವ್ರ. ಹೌದು. ಗಂಡನ ಪ್ರಾಣ ತಂದವ್ರು ಬಹಳ ಮಂದಿ ಅದಾರು. ನಿಮ್ಮವ್ರು ಯಾರು? ನಿಮ್ಮ ಗಂಡ ಮಕ್ಕಳ ಒಳಗೆ ಹೆಂಡತಿ ಪ್ರಾಣ ಯಾರ ತಂದಾರು ಅಂತ ಕೇಳ್ಯಾಳಾಕಿ ವಿದ್ಯಾ. ಹೌದು. ಹೆಂಡತಿ ಪ್ರಾಣ ಯಾರ ತಂದವ್ರದಾರ ಜಗದಾಗ ಹೇಳ್ತಾನ ವಿದ್ಯಾ. ನೀ ಎಲ್ಲಿ ಕೂತದ ನೋಡು ಅಲ್ಲೇ ಕೂತ ಕೇಳು. ಯಾಕಂದ್ರೆ ಹೆಂಡತಿ ಪ್ರಾಣ ತಂದವ ಯಾವ ಅದಾನಂದ್ರ ಯಾರು? ಜಮದಗ್ನಿ. ಹೌದು. ಎಲ್ಲಮ್ಮನ ಪ್ರಾಣ ತಂದಿಲ್ಲ ಹೊಳ್ಳಿ. ಜಮದಾಗ ನಿನ್ನ ಕತಿ ಎಲ್ಲ ನಿನಗೆ ಹೇಳ್ತಾನೆ ಚೇತು ಕೊಟ್ಟ ಕೇಳ್ಕೋ ವಿದ್ಯಾ. ಹೆಂಡತಿ ಪ್ರಾಣ ತಂದವು ನಮ್ಮ ಜಮದಗ್ನಿ ಅದಾನ. ಏನ ಕಾರಣ ಬಿದ್ದಿತ್ತು? ಬ್ಯಾಡ ಬ್ಯಾಡ ಅಂದ್ರು ಸಹಿತ ಜಗಳಾಡಿ ಕಡದಾಡಿ ಏನ್ ಮಾಡ್ತಾಳು ಜಮದಗ್ನಿ ಹೇಳ್ತಾನ. ಎಲ್ಲಮ್ಮಗ ನನ್ನ ಮದುವೆಯಾಗ ನೀ ಏನು ಸುಖ ಉಣ್ತೀಯ ಮಶಿಬನಾಳ ಎಲ್ಲಮ್ಮ. ನಾ ಭಾವ ಅವನಾರ ದೊಡ್ಡ ರಾಜ ನೋಡಿ ಮದುವೆ ಆಗೋಗ ಅಂದವ್. ಜಮದಗ್ನಿ ಹೇಳಿದಾಗ ಈಕೆ ಮಶಿಬನಾಳ ಎಲ್ಲಮ್ಮ ಕೇಳಲಿಲ್ಲ. ಏನ್ ಮಾಡ್ಕೊಂಡ್ರ ನಾನು ನಿನ್ನ ಆಗ ಕೇಳಂದಳು ಈಕೆ. ಅಂದಾಗ ಅವ ಹೇಳ್ತಾನು ನಾ ಮುಂದ ನೋಡ್ರಿ 6 ಹರದಾರಿ ಸುಡ್ತೈತಿ, ಹಿಂದ ನೋಡ್ರಿ 12 ಹರದಾರಿ ಸುಡ್ತೈತಿ. ನಾ ಕಾಡಾಡ್ದಾಗ ವಸ್ತಿ ಮಾಡವ ಅನ್ನ ಹಂಪ್ಲ ತಿಂದ ನಾ ಜೋಕ್ಯಾಗವ ಬ್ಯಾಡ ತಂದ್ರು ಹಠ ತೊಟ್ಟು ಮದುವೆ ಆದ್ರೆ ಯಾರನ್ನ ಜಮದಗ್ನಿನ ಎಲ್ಲಮ್ಮ. ಹೌದು. ಜಮದಗ್ನಿನ ಮದುವೆ ಆದ್ರೂ ಸಹಿತ ಅವ್ನು ಜಮದಗ್ನಿ ಒಂದು ಕರಾರ ಕಂಡೀಷನ್ ಮಾಡ್ಯಾನ ಎಲ್ಲಮ್ಮ. ಏನಂತೇಳಿ ದಿನನಿತ್ಯನ ಯಜ್ಞ ಆದ್ಯಗಳನ್ನು ಮಾಡ್ತಾನೆ. ಹೌದು. ದಿನನಿತ್ಯನೇ ಮಲಾಪ್ರಭಾ ನದಿಗೆ ಹೋಗಿ ನೀರು ತಂದು ನನಗೆ ಕೊಡಬೇಕು ಅಂದವ್. ಅಂದಾಗಿ ಎಲ್ಲಮ್ಮ ಒಪ್ಪಿ ಮಾತು ಕೊಟ್ಟು ಮದುವೆ ಆದಳು. ದಿನನಿತ್ಯ ಹೋಗಿ ನದಿಗೆ ಹೋಗಿ ನೀರು ತರ್ತಾಳ. ಹೌದು. ತರು ಟೈಮ್ದಾಗ ದಿನ ತಂದು ಕೊಡ್ತಳು. ಪೂಜೆ ಹಂಗ ನಡೆಸ್ತದು. ಏನಾಯ್ತು ಒಂದು ಟೈಮ್ದಾಗ ಏನಾತಂದ್ರ ಮಾಸ್ತರ ನೀರಿನ ಒಳಗೆ ಜಲಕಿರಡಿ ಆಡ್ತಾರ. ಗಾಂಧರ್ವ ರಾಜ ನೀರಿನ್ಯಾಗ ತನ್ನ ಮಡದಿನ ಕರ್ಕೊಂಡ್ ಜಲಕಿರಡಿ ಆಡೋ ಟೈಮದಾಗ ಎಲ್ಲ ಮನೆಯನ್ನ ಅದ್ರ ಹೋತ ಅವ್ರ ಮ್ಯಾಲ. ಹೌದು. ಮನಸ್ಸು ಚಾನ್ಸಲ ಹೊಡಿತಲ್ಲಿ ಮನಸ್ಸು ಚಾನ್ಸಲ ಹೊಡಿತು. ನನ್ನ ಗಂಡ ಬರೇ ದಿನನಿತ್ಯ ಯಜ್ಞ ಆದ್ಯಗಳ ಮಾಡ್ಕೊಂಡ್ ಹಿಂಗ ಕೂತ ಈ ಗಾಂಧರ್ವನಗತ್ಲೆ ನಾ ಯಾವಾಗ ಆಗ್ಲಿ ಅನ್ನುವಂಥದ್ದು ವಿಚಾರ ಬತ್ತಿ ಎಲ್ಲ ಮನಲ್ಲಿ ಬಂದಾಗ ಮನಸ್ಸು ಚಾನ್ಸಲಾಗಿ ಏನಾಕೈತೆ? ಏನಾಯ್ತು? ಮನಸ್ಸು ಚಾನ್ಸಲಾಗಿ ಏನಾಯ್ತು? ಕೊಡ ಹೊಡೆದ ಅಲ್ಲೇ ತೆಳಗಬೇಕು ಹರ್ಕೊಂಡ ಹುತ್ತಾಗ ಹೋತ. ಹೌದು. ಯಾಕವ ಹಾವ ಶೀಂಬಿಯಾಗಿ ಬಂದಿತ್ತು, ಉಶಿಕನ ಕೂಡ ಯಾಕಾಗಿ ಬಂದಿತ್ತು ಅಂದ್ರ ಈಕೆ ತೇಕ ಪತಿ ವರ್ತಿ ಅನ್ನುವಂಥದ್ದು ಎತ್ತು ಬ್ಯಾರ್ಯದ ಮನಸ್ಸಿನ್ಯಾಗ ಚೊಂಚಲ ಮಾಡ್ಕೋತಿರಕ್ಕಿಲ್ಲ ಈಕೇನು. ಅಂತದ ಇದ್ದಾಗ ಈಕೆ ತೇಕ ಅಂತ ಗುಣ ಐತೆ ಅಂತ ತಿಳ್ಕೊಂಡು ಉಶಿಕನ ಕೂಡಾನು ಎತ್ತು. ಶೀಂಬಿ ಹಾವಿಂದ ಎತ್ತು. ಯಾವಾಗಕ್ಕೆ ಮನಸ್ಸು ಚೊಂಚಲ ಆತು ನೋಡು ಎಲ್ಲ ಮುಂದ ಅವಾಗ ಕೊಡ ಹೊಡೆದ ತೆಳಗಬೇಕು ಹಾವು ಹರ್ಕೊಂಡು ಹುತ್ತಾಗ ಹೋತು. ಹೌದು. ಕೊಡ ಮಾಡಕ್ ಹೋಗ್ತಾಳ. ಅವಾಗ ಅಳ್ಕೋತ ಅಳ್ಕೋತ ಕೊಡ ಮಾಡ್ತಾಳು. ಕೊಡ ಆಗಲಿಲ್ಲ. ಹೌದು. ಸಾವು ಕರಿತಾಳು. ಹಾವುನು ಬರ್ಲಿಲ್ಲ. ಹೌದು. ಅಳ್ಕೋತ ಹೋಗಿ ಏನು ಮಾಡ್ತಾಳು? ಜಮದಗ್ನಿ ಟೈಮ್ ಆಗಿ ಒದರಾಕತ್ತ ಎಲ್ಲಮ್ಮ 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 ಅಂತ ಹೇಳಿ. ಹೌದು. ಒದರಾಕತ್ತಾಗ ಅವಾಗ ಎಲ್ಲಮ್ಮ ಏನು ಮಾಡ್ತಾಳು? ಅಳುತ್ತಳುತ್ತ ಹೋಗಿ ಜಮದಗ್ನಿನ ಮುಂದೆ ನಿಲ್ತಾಳು. ಜಮದಗ್ನಿ ಹೇಳ್ತಾನೆ ನೀರು ತಗೊಂಬ ಮೊದಲು ಪೂಜೆಗೆ ಯಾಳೆ ಆಗೈತೆ ಅಂದ. ಹೌದು. ಅವಾಗ ಎಲ್ಲಮ್ಮ ಹೇಳ್ತಾಳೆ ಎಲ್ಲಿ ನೀರು ತರಬೇಕು? ನೀರು ತಂದಿಲ್ರಿ ಸ್ವಾಮಿ ಇವತ್ತ ಅಂದಳು. ಅವ ತ್ರಿಕಾಲ ಜ್ಞಾನಿ ಇದ್ದ ಜಮದಗ್ನಿ. ಎಲ್ಲ ವಿಷಯ ಗೊತ್ತಾತು. ಎಂತ ಮನುಷ್ಯನ್ಯಾಗ ನಿನ್ನ ಮನುಷ್ಯನ್ಯಾಗ ಬರಬಾರ್ದಂತ ಮಾತು ಬಂದೈತೆ ಅಂದ್ರ ನಿನ್ನ ನೀ ಹಿಂಗ ಇರಾಕ ಮೇಲಿಲ್ಲ ಅಂತ ತಿಳ್ಕೊಂಡ ನಿನಗ ಶ್ರಾಪ ಆಗಲಿ ಅಂತೇಳಿ ಏನು ಮಾಡಿದ? ಶ್ರಾಪ ಕೊಟ್ಟ ಎಲ್ಲಮ್ಮ. ಕುಷ್ಠ ರೋಗ ಬರ್ಲಂತ ಹೇಳಿ ಮೇ ತುಂಬ ನಿನಗೆ ಕುಷ್ಠ ರೋಗ ಹತ್ತಲತ್ತೇಳಿ ಎಲ್ಲಮ್ಮಗ ಶ್ರಾಪ ಕೊಟ್ಟ. ಎಲ್ಲಮ್ಮಗ ಶ್ರಾಪ ಕೊಟ್ಟಾಗ ಗುಡ್ಡ 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 ತಿರುಗಾಡಕತ್ತಳಿ ಈಕೆ ಮಶಿಬನಾಳ ಎಲ್ಲಮ್ಮ. ಹೌದು. ವಾದವು ತಿರುಗಾಡಕೋತ ನಡೆದಳು. ಎಲ್ಲಿ ಹಣ್ಣು ಮುಡ್ತಾಳ ಅಲ್ಲಿ ಹಣ್ಣು ಬತ್ತಾಕತ್ತು. ಎಲ್ಲಿ ನೀರು ಕುಡಿಯಾಕ ಹೋಗ್ತಾಳ ಅಲ್ಲಿ ಕೊಲ
ಹೊಲದಾಗಿನ ನೀರು ಸುದಕ್ಕೆ ಬತ್ತಾಕತ್ತು. ಹೌದು. ಈಕೆ ಹೊಟ್ಟಿಗೆ ಏನೋ ಸಿಗಲಾರದ ಟೈಮದಾಗ ನರಳಿ ಸಾಯು ಟೈಮ್ ಬಂದ ಟೈಮದಾಗ ಏನಾಯ್ತು? ಒಂದು ಜಾಗದಾಗ ಕೂತ ನರಳಾಟ ನಡೆದೈತಿ ಎಲ್ಲ ಮುಂದೆ. ಹೌದು. ಅವಾಗ ಯಾರು ಬಂದ್ರ ಅಲ್ಲಿ? ಯಾರು ಬರ್ತಾರೆ? ಏಕಿನಾಥ ಜೋಗಿನಾಥ ಬಂದಾರ. ಅವಿದ್ಯಾ ತಿಳ್ಕೊ. ಹೌದು. ಯಾವಾಗ ಅವರು ಬಂದರು ನೋಡು, ಈಕಿನ ನರಳಾಟ ನೋಡಕ್ಕಾಗಲಾರಕ ಯಾರ ನೀ ತಾಯಿ ಅಂತ ಕೇಳ್ರು. ಕೇಳಿದಾಗ ನಾ ಹಿಂಗ ಜಮದಗ್ನಿ ಹೇಂತಿ ಎಲ್ಲಮ್ಮದನಿ ಅವನ ಶ್ರಾಪದಿಂದ ಹಿಂಗ ಆಗೈತಿ ಅಂದಳು. ತಾಯಿ ನಿನ್ನ ನರಳಾಟ ನನಗೆ ನೋಡಕ್ಕಾಗವತ್ತತಿ ತಿಳ್ಕೊಂಡು ಏಕಿನಾಥ ಜೋಗಿನಾಥ ಯಾವಾಗ ಅವ್ರ ಕೊಳದ ನೀರು ತಂದ ಯಾವಾಗ ಹಾಕಿರ್ ನೋಡು ಅವಾಗ ಎಲ್ಲಮ್ಮ ಸುದ್ದ ಆದಳು. ಯಾರದಿಂದ? ಗಂಡಸರದಿಂದ. ನಮ್ಮ ಗಂಡ ಮಕ್ಕಳದಿಂದ ನಿನ್ನ ಎಲ್ಲವೂ ಸುದ್ದ ಆಗ್ಯಾಳು. ನಿಮ್ಮವ್ವ ನಿಂದ ಯಾವಕ್ಯಾರ ಆಗ್ಯಾಳ ಹೇಳತ್ತೇಳಿ ಹೇಳಿ ನಿನ್ನ. ಅದು ಈಕಿಗೆ ಹೇಳೋದು ನೀಗಿಲ್ಲ ಅಂತಲೇ ಎಲ್ಲ ಪ್ರಶ್ನೆ ನಾ ಹೇಳಿ ಹೋಗ್ಬೇಕಾಗೈತಿ. ಹೌದು. ಯಾಕಂದ್ರೆ ಚಿತ್ತ ಕೊಟ್ಟ ಕೇಳವಿದ್ಯಾ ಮುಂದಿನ ಟೇಜದಾಗ ಹೇಳಕ್ಕೆ ಆದ್ರ ಯಾಕಂದ್ರೆ ಬಿಡಬಾರ್ದು ದಗದ. ಏನು ಹೇಳತ್ತಿ ಏನು ಉಂಡೈತಿ ಏನು ನೀಡೈತಿ ನೋಡು ಅದನ್ನ ಪಕ್ಕ ಉಂಡು ಬೇಡತ್ತ ಹಿಂದಾಗಡೆ ದಗದ ಬೇರೆ ಇರ್ತೈತಿ ಅದು. ಅವಾಗ ಏಕಿನಾಥ ಜೋಗಿನಾಥನಿಂದ ಸುದ್ದಾಗಿ ಎಲ್ಲ ಮತ್ತೆ ಎಲ್ಲಿ ಬಂದಳು? ಜಮದಗ್ನಿ ಮುಂದೆ ಬಂದು ನಿಲ್ತಾಳ. ನೆತ್ತಾಗ ಅವಾಗ ಸಿಟ್ಟಿಗೆ ಅದು ಜಮದಗ್ನಿ ಹೇಳ್ತಾನು, ಬ್ಯಾಡ ಬ್ಯಾಡ ಅಂದ್ರೆ ನೀ ಮತ್ತೆ ಬರಾಕತ್ತಿ ಅಂದ್ಮೇಲೆ ನೀನು ಒಮ್ಮೆ ತೀರ್ಸೇ ಬಿಡುನು ಅಂತೇಳಿ ತಿಳಿದು. ಹೌದು. ಮಳೆ ಬರುವಾಗ ನಿನ್ನ ದಗದಾನ ಇಟ್ಕೋದ ಬೇಡ ಅಂತ ತಿಳ್ಕೊಂಡ ತನ್ನ 4 ಮಕ್ಕಳ ಕರಿತಾನ ಮೊದಲ. ಹೌದ. ಇಲೋಚನ ಸುಲೋಚನ ಬ್ರಹ್ಮಲೋಚನ ಕರೆದು ಏನು ಮಾಡ್ತಾನೋ ನಿಮ್ಮ ತಾಯಿನ ಹೊಡಿರಿ ಅಂತ. ಹೊಡಿ ಅಂದಾಗ ಅವಾಗ ಏನು ಮಾಡ್ತಾರ ಅವ್ರ? ಏನ್ ಮಾಡ್ರು? ಯಪ್ಪ ನಾವು ತಾಯಿನ ಹೊಡಿಯಂಗಿಲ್ಲ ಅಂದ್ರ ಅವ್ರು. ಹೌದು. ಯಾಕ? ಎಷ್ಟಾಗ್ಲಿ ನಮ್ಮನ್ನ ಮಲಗಿ ಕುಡಿದು ಜಾಕಿ ಮಾಡ್ಯಾಳಪ್ಪ ನಮ್ಮ ತಾಯಿನ ನಾವು ಹೊಡಿಯಂಗಿಲ್ಲ ಅಂದ್ರು. ಹೊಡಿಯಂಗಿಲ್ಲ ಅಂದಾಗ ಜಮದಗ್ನಿ ಉರಿ ನೇತ್ರ ತೆಗದ 4 ಮಂದಿನ ಜಗದಾಗ ಏನು ಮಾಡಿದ? ಜಾಗದ ಮೇಲೆ ಸುಟ್ಟು ಬಿಟ್ಟು ಉರಿ ನೇತ್ರ ತೆಗೆದು ಬಸ್ಮಾಗಿ ಬಿದ್ರು. ಅವಾಗ ಏನು ಮಾಡ್ತಾನ? ಮತ್ತೇನು ಮಾಡಿದ? ಅವಾಗ ಪರಶುರಾಮನ ಕರಿಯಾಕತ್ತ ಯಾರ? ಜಮದಗ್ನಿ. ಹೌದು. ಪರಶುರಾಮ ಭಾರ್ಗವಾತ ಯಾವಾಗ ಅಂದ ನೋಡು. ಅವಾಗ ಅಂದಾಗ ಪರಶುರಾಮ ಬಂದು ಕೇಳ್ತಾನ, ಯಾಕ ತಂದೆ ನನ್ನ ಕರಿಬೇಕಾದ್ರೆ ಎದಕ್ಕೆ ಕರೆದ್ರಿ ನೀವು ಅಂತ ಕೇಳಿದಾಗ ಅವಾಗ ಹೇಳ್ತಾನೆ, ಈಗಿಂದ ಈಗ ನಿಮ್ಮ ತಾಯಿನ ಸದ್ದ ಹೊಡಿಬೇಕಂತ. ಹೌದು. ಅವಾಗ ಪರಶುರಾಮ ಹಿಂದೂ ನೋಡ್ಲಿಲ್ಲ ಮುಂದೂ ನೋಡ್ಲಿಲ್ಲ. ಅಪ್ಪನ ಮಾತು ಕೇಳಿ ಎಲ್ಲಮ್ಮನ ರುಂಡ ಕಡದಾನ. ಹೌದು. ಕಡದ ಮ್ಯಾಲತ್ತ ಜಮದಗ್ನಿ ಖುಷಿಯಾಗಿ ಒಂದು ಮಾತು ಹೇಳ್ತಾನ ಪರಶುರಾಮ. ಮೊದಲು ಏನು ಹೇಳಿದ? ನನ್ನ ಮಾತು ನೀ ಕೇಳಿದೆ ಅಂದ ಮೇಲಕ್ಕ ಮಗನ ನಿನ್ನ ಖುಷಿಗಾಗಿ ನಾ ಒಪ್ಪೇನಿ. ನನ್ನ ಮಾತು ನೀ ಪಾಲಿಸಿದೆ ಅಂದ ಮೇಲತ್ತ ನನ್ನ ಮನದಾಳ ಮಾತು ಇವತ್ತು ನಿನಗೆ ಹೇಳತ್ತು. ನಿನಗೆ 3 ವರ ಕೊಡವದನಿ ಏನು ಬೇಡ್ತಿ ಬೇಡ ಅಂತ. ಹೌದು. ಅವಾಗ ಏನು ಬೇಡ್ಯಾನ ಪರಶುರಾಮ? ಏನು ಬೇಡಿದ? ನಮ್ಮ ಅಣ್ಣಂದ್ರ ಬೇಕು ನನಗ ಅಪ್ಪ ಅಂದ. ಹೌದು. ಕ್ವಾಟಿನ ಹೋಗ ಮಗನ ಅಂತ. ತದನಂತರ ಮತ್ತೇನು ಬೇಡ್ಯಾನ? ಏನು ಬೇಡ? ಎಟ್ಟಾಗಲಿ ಜಲಮಕ್ಕೊಂದು ತಾಯಿ ಬೇಕಪ್ಪ ಅಪ್ಪ ನಮ್ಮವ್ವ ಬೇಕಂದ ಬಿಟ್ಟು ನೋಡು. ಹೌದು. ಅವಾಗ ಪರಶುರಾಮ ಬೇಡದಾಗ ಎಲ್ಲಮ್ಮನ ಏನು ಮಾಡ್ಯಾನ? ಜಮದಗ್ನಿ ಪ್ರಾಣ ಉಳಿಸ್ಯಾನ ಸ್ವತಃ ಹೇಂತಿದ. ಹೌದು. ಗಂಡನ ಹೇಂತಿದ ಪ್ರಾಣ ಯಾರು ಉಳಿಸ್ಯಾರ ನಿಮ್ಮ ಅವ್ರ ಒಳಗತ್ತ ಕೇಳಿದಿ ವಿದ್ಯಾ ನಿನಗೆ ಲೇಖಿ ಕೊಟ್ಟನೆ ತುಗ ಜಮದಗ್ನಿದಿಂದ ಎಲ್ಲಮ್ಮನ ಪ್ರಾಣ ಉಳಿದೈತಿ. ಹೌದು. ಪರಶುರಾಮ ಬೇಡಿದಾಗ ಎಲ್ಲಮ್ಮ ಬಂದಳು. ಅವಾಗ ಎಲ್ಲಮ್ಮ ಬಂದಳು. ಇಲ್ಲಿ ಹಿಂಗ ಆಗೈತಿ ದಗದ. ಹೌದು. ಹಿಂಗ ದಗದ ಮುಂದೆ ಏನ ಬಾರೆ ಬಾಳ ಆಗ್ಯಾವ. ಹೌದು. ಅವಾಗ ಮುಂದೆ ಏನಂದವ? ಇನ್ನೊಂದು ಮಾತೈತಿ ಬೇಡ ಮಗನ ಅಂದವ. ಅಂದಾಗ ಪರಶುರಾಮ ಏನು ಬೇಡದ? ಅಪ್ಪ ನಿನ್ನ ತೇಕ್ ಏನು ಸಿಟ್ಟು ಅನ್ನುವಂಥದ್ದು ಏನೈತಿ ನೋಡು ಇದನ್ನ ತೆಗೆದು ಹೋಗಿ ಅಂತ. ಹೌದು. ಸಿಟ್ಟು ಅನ್ನುವಂಥದ್ದು ತೆಗೆದು ಹೋಗಿ ಅಂದಾಗ ಸಿಟ್ಟು ತೆಗೆದು ಹೋಗದ. ಅವಾಗ ಕಾರ್ತಿಕ ವೀರ ಅರ್ಜುನ ಬಂದ ಜಮದಗ್ನಿನ ಪ್ರಾಣ ಒಯ್ಯದಕ್ಕೆ ಬಡದ ಕಾಮಧೇನು ತಗೊಂಡು ಹೋಗಬೇಕಾಗಿತ್ತು. ಹೌದು. ಯಾಕಂದ್ರೆ ಕಾರ್ತಿಕ ವೀರ ಅರ್ಜುನ ಅಲ್ಲಿ ಬಂದ ಜಮದಗ್ನಿನ ಪ್ರಾಣ ಹೊಡಿಬೇಕಾದ್ರ ಅಲ್ಲಿ ಜಮದಗ್ನಿನ ಸಿಟ್ಟು ಅನ್ನುವಂಥದ್ದು ತೆಗೆದು ಹೋಗದ. ಹೌದು. ಅದರ ಸಂಬಂಧ ಕಾರ್ತಿಕ ವೀರ ಅರ್ಜುನ ಜಮದಗ್ನಿನ ಹೊಡಿಬೇಕಾಗೈತಿ. ಜೇರ್ ಕಡ್ತ ಜಮದಗ್ನಿ ತೇಕ ಅಂತ ಸಿಟ್ಟು ಅನ್ನುವಂಥದ್ದು ಎತ್ತಂದ್ರೆ ಕಾರ್ತಿಕ ವೀರ ಅರ್ಜುನ ಬಿಡ್ತದ ನಾವು ಬಿಡ್ತಿರ್ಕಿಲ್ಲ. ಉರಿ ನೇತ್ರ ತೆಗೆದು ಸುಟ್ಟು ಬಿಡುತ್ತದವ. ಎಂತ ತಗದಿನ ಮುಂದೆ ಬಾಳ ಆಗ್ಯಾವ ವಿದ್ಯೆ ನಿನಗೆ ಹೇಳಬೇಕಾದ್ರ ಮತ್ತ ಮುಂದೆ ಏನಂತ ಕೇಳ್ತಾಳು? ಏನ್ ಕೇಳ್ತಾರ? ಭೀಮಸೇನ ಹೇಳ. ಹೇಳ್ಯಾಳ ಅದನ್ನೊಂದು ಹೇಳು. ನಿಮ್ಮ ಭೀಮಸೇನ ಸಿರಿ ಹುಟ್ಟನಂತ ಹೇಳಿ ಸಭಾದಾಗ ಕೇಳತಾಳ ವಿದ್ಯಾನಗ.
ಆವಾಗ ಏ ಪಾಂಡವರಿಗೆ ನೋಡ 12 ವರ್ಷ ವನವಾಸ. ಏ 1 ವರ್ಷ ಅಜ್ಞಾತವಾಸ ಅವಾಗ ಒಂದು ವರ್ಷ ಅಜ್ಞಾತವಾಸ ಇತ್ತ ಅದು ಹೆಂಗ ಏ ಪಾಂಡವ್ರು ಯಾರ ಕಣ್ಣಿಗೆ ಬಿದ್ರ ಅಂದ್ರ ಅವಾಗ ಮತ್ತ 12 ವರ್ಷ ವನವಾಸತ್ತ ಪಾಂಡವರಿಗೆ ಅವಾಗ ಇದ ಕಾರಣಕ್ಕಾಗಿ ವೇಷ ಬದಲಿ ಮಾಡ್ಯಾರ ಅವಾಗ ವೇಷಧಾರಿ ಮಾಡಿ ವಿರಾಟ್ ರಾಜನ ಆಸ್ಥಾನಕ್ಕೆ ಹೋಗಿ ಅಲ್ಲಿ ಕೆಲಸಗಾರಾಗಿ ಉಳಿದ್ರು ಅವಾಗ ಅಲ್ಲಿ ಒಂದ ಜಗದ ವಿದ್ಯೆ ನನಗ ಕೇಳತಾಳ ಭೀಮ ಯಾಕ ಸಿರಿ ಉಟ್ಟ ನಂದಳಗ ಅಲ್ಲಿ ಶೈಲೇಂದ್ರ ಆಗಿ ನೆಚ್ಚಳ ನೋಡ ದ್ರೌಪದಿ ಆವಾಗ ಅಲ್ಲಿ ಕೀಚಕೊಬ್ಬ ಇದ್ದ ನೋಡ ಆವಾಗ ಕೀಚಕ್ಕಿದ್ದವ ನೋಡ ದ್ರೌಪದಿ ಮ್ಯಾಲ ಮನಸ ಮಾಡಿ ನಿನ್ನ ಎಟ್ಟೊತ್ತಿದ್ರ ನನ್ನ ಮಂಚಕ ಬರ್ಬೇಕಾಗ ಕೀಚಕ್ಕಿದ್ದವ ನೋಡ ದ್ರೌಪದಿಗೆ ಹೇಳಿದಾಗ ಸ್ವತಃ ಯಾಕ ಹೊಡಿಲಿಲ್ಲ ಕೀಚಕನವಾಗ ಅಂತ ಶಕ್ತಿ ಇದ್ದಿದ್ದೆಲ್ಲ ವಿದ್ಯಾ ಹೆಣ್ಣಿನ ತೇಕ ನಿನ್ನಿನ ಹೆಣ್ಣಿನ ತೇಕ ಶಕ್ತಿ ಮಾತ್ರ ಇದ್ದಾರ ದ್ರೌಪದಿ ಯಾಕ ಹೊಡಿಲಿಲ್ಲ ಕೀಚಕನವಾಗ ಅವಾಗ ಓಡಿ ಬಂದ ಭೀಮನ ಮುಂದ ಹೇಳತಾಳ ಯಾವಾಗ ಭೀಮನ ಮುಂದೆ ಬಂದ ದ್ರೌಪದಿ ಹೇಳ್ತಾಳ ಕೀಚಕ ನನ್ನ ಮ್ಯಾಲ ಮನಸ್ಸು ಮಾಡ್ಯಾನು ಅಂತ ಹೇಳಿ ಇವತ್ತು ಎಷ್ಟೊತ್ತಿದ್ರು ಬರ್ಬೇಕಂತ ಹೇಳ್ಯಾಣ ಏ ನೀ ಎಟ್ಟೊತ್ತಿದ್ರು ನಿನ್ನ ಮ್ಯಾಲ ನನ್ನ ಮನಸ್ಸಾಗೈತಿ ನಿನ್ನಂತ ಚೆಲಿವಿನ ಎಲ್ಲಿಯೂ ನೋಡಿಲ್ಲ ಇವತ್ತು ಎಟ್ಟೊತ್ತಿದ್ರು ಬಾ ಅಂದವು ಕೀಚಕ ಅಂದಾಗ ನಿನ್ನ ಹೆಣ್ಣಿನ ತೇಕ ಅಂತದ ಒಂದು ಶ್ರೇಷ್ಠವಾದ ಹೆಚ್ಚಿಂದ ಎಲ್ಲರ ಶಕ್ತಿ ಇದ್ದಿತ್ತಂದ್ರೆ ನಿನ್ನ ದ್ರೌಪದಿ ತೇಕ ಅಂತದ ಒಂದು ಶಕ್ತಿ ಇತ್ತಂದ್ರೆ ಸ್ವತಃ ಯಾಕೆ ಕೀಚಕನ ಹೊಡಿಲಿಲ್ಲ ಹೌದು ನಮ್ಮ ಭೀಮನ ತೆಕ್ಕ ಬಂದು ಯಾಕೆ ಮುರೆ ಇಟ್ಟಾಳು ಯಾಕಂದ್ರೆ ನಿನ್ನ ಹೆಣ್ಣಿನ ತೆಕ್ಕ ಏನೂ ತಗದಿಲ್ಲ ಅದರ ಸಂಬಂಧ ನಮಗೆ ಭೀಮಗ ಬಂದು ಹೇಳ್ಯಾಳ ಹೌದು ನಮ್ಮ ಭೀಮಗ ಬಂದು ಯಾವಾಗ ಹೇಳಿಲ್ಲ ನೋಡು ಅವಾಗ ಮುಂದೆ ಭೀಮ ಶೆಟ್ಟಿಗೆ ಎದ್ದು ಹೋಗಿ ಕೀಚಕನ ವಧ ಮಾಡಿ ಹೌದು ಎರಡೂ ಕಾಲ ಗೀಚಿ ಹೋಗೋದು ಯಾರ ಭೀಮ ಹೌದು ಕೀಚಕನು ಎರಡೋ ಕಾಲ ಗೀಚಿ ಹೋಗೋದಾನ ಮತ್ತ ಜೇರ ಕಡತ ಹೋಗಿ ಏನದಾಳ ದ್ರೌಪದಿ ಮಶ್ಯಬನಾಳ ದ್ರೌಪದಿ ಹೋಗಿ ಕೀಚಕನ ಕೈಯಾಗ ಸಿಕ್ಕಳಂದ್ರ ಈಕು ಎರಡೋ ಕಾಲ ಗೀಸ್ತಿದ್ದವು ಹೌದು ಹಂಗೈತೆ ಅದಗದ ಯಾಕಂದ್ರೆ ನಿನ್ನ ಕೈಲ ನೀಗಿಲ್ಲ ಅಲ್ಲಿ ಅವ್ರೇನ ನೀಗಲ್ಲಾರಕ್ಕೆ ಒಂದು ಮಾತು ಹೂಡ್ಯಾರ ಹೌದ ವೇಷಧಾರಿ ಆಗಿ ಬಂದಾರಂದ್ರ ಅವ್ರೇನ್ ಮಾಡಿ ಹೋಗ್ಯಾರು ನಿನ್ನ ಉಳಿಸ್ಯಾರ ಇರ್ಲಕ್ಕ ಇವತ್ತು ನೀವು ಸತ್ತು ಹೊಕ್ಕಿದಿ ವಿದ್ಯಾ ಇಲ್ಲಿ ಬರ್ತಿರಕ್ಕೆಲ್ಲ ಜಗದಾಗ ಎಟ್ಟಾಗ್ಲಿ ನಮ್ಮ ಗಂಡಿನಿಂದ ನಿಮ್ಮ ಪ್ರಾಣ ಉಳ್ದೈತಿ ಹೌದು ಇನ್ನ ಮಾತು ಬೇರೆ ಬೇರೆ ಹೇಳ್ಯಾಳು ಮತ್ತೆ ಹೋಗ್ಯಾಳ ವಿಷ್ಣು ದೇವ್ರ ಕಡೆ ಹೋಗ್ಯಾಳ ಹೋಗ್ಯಾಳ ನಡಿಲಿ